ಒಂದು ಒಂದು 10 ವರ್ಷಗಳ ಹಿಂದೆ ಒಬ್ಬ ಪೊಲೀಸ್ ಅಧಿಕಾರಿ ಒಂದು ಇನ್ವಿಟೇಷನ್ ಕಾರ್ಡಲ್ಲಿ ನನ್ನ ಹೆಸರು ಬರೀತಾ ಇದ್ರು. ಆ ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡು ಪೆನ್ ಇಟ್ಕೊಂಡು ನನ್ನ ಮುಖ ನೋಡೋದು, ಪೆನ್ ಕೆಳಗಿಡೋದು 2-3 ಸರಿ ಮಾಡಿದರು. ಆಮೇಲೆ ಕೊನೆಗೂ ಅವ್ರು ಕೇಳಿದರು, ಮಿಸ್ ಅಂತ ಬರೀಲ್ಲ, ಮಿಸಸ್ ಅಂತ ಬರೀಲ್ಲ ಮೇಡಮ್ ಅಂತ. ಇದೊಂದು ಭಾಳ ಭಾಳ ಸಂತೋಷದ ವಿಷಯ ನನಗೆ. ಏಕೆಂದರೆ ನನ್ನ ಬದುಕಿನಲ್ಲಿ ನಾನೇನಾದರೂ ಒಂದು ನನ್ನ ಅಸ್ತಿತ್ವವನ್ನು ಕಂಡ್ಕೋಬೇಕು, ನನ್ನ ಗುರುತು ಆಗಬೇಕು, ಇಲ್ಲದೇ ಇದ್ದರೆ ನಾನಿನ್ನೇನು ಉಳಿಯೋದಿಲ್ಲ ಅನ್ನುವಂಥ ಒಂದು ತಹತಃ ಪಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ಪತ್ರಕರ್ತೆ ಆದದ್ದು. ಹೀಗಾಗಿ ಈ ವೃತ್ತಿ ನನಗೆ ಬಹಳ ಪ್ರಿಯವಾದದ್ದು. ನಾನು ಈಗಲೂ ಕೂಡ ವಕೀಲಳಾದರೂ ಕೂಡ ಪತ್ರಿಕೆಗಳಿಗೆ ಬರಿತೀನಿ ಮತ್ತು ಫೇಸ್ಬುಕ್ಕಲ್ಲಿ ನಿರಂತರವಾಗಿ ಇರ್ತೀನಿ ಅಮೀನ್ ಮಟ್ಟು ಜೊತೆಯಲ್ಲಿ. ನನ್ನ ಅನಿಸಿಕೆಗಳನ್ನು ನಾನು ಲೇಖನದ ರೂಪದಲ್ಲಿ ನಾನು ಬರಿತಾನೆ ಇರ್ತೀನಿ. ಆ ಪತ್ರಕರ್ತರ ಒಂದು ಏನೋ ಮನಸ್ಥಿತಿ ಇದೆ, ಅದು ಯಾವ ಕಾರಣಕ್ಕೂ ಕೂಡ ಹೋಗೋದಿಲ್ಲ. ಅದು ನಿರಂತರವಾಗಿ ಆ ವ್ಯಕ್ತಿಗಳ ಜೊತೆ, ಯಾರು ಪತ್ರಕರ್ತರಾಗಿರ್ತಾರೆ ಅವರ ಜೊತೆಯಲ್ಲಿಯೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನನ್ನ ಮಟ್ಟಿಗೆ ಹೇಳೋದಾದರೆ ಅದು ಬಹುತೇಕ ಎಲ್ಲರ ಮಟ್ಟಿಗೂ ಕೂಡ ಸತ್ಯ ಕೂಡ ಹೌದು ಅಂತ ಅನಿಸುತ್ತೆ. ಈಗ ನನ್ನ ಬರಹದ ಜೊತೆಯಲ್ಲಿ ನನ್ನ ಬದುಕು ಕೂಡ ಚರ್ಚೆ ಆಗ್ತಾ ಇದೆ ಉದ್ದಕ್ಕೂ ಕೂಡ. ಹೀಗಾಗಿ ಮೊದಲಿನಿಂದಲೂ ಕೂಡ ನನ್ನ ಬದುಕಿನಲ್ಲಿ ನಾನು ಮರೆ ಮಾಡುವಂತಹದ್ದು ಏನೂ ಇಲ್ಲ. ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಓಪನ್ ಬುಕ್ ಅಂತಾರಲ್ಲ, ಹಾಗೆ ಎಲ್ಲ ತೆರೆದಿಟ್ಟ ಪುಸ್ತಕವೇ ಆಗಿದೆ. ದಿನೇಶ್ ಹೇಳಿದಂಥ ಒಂದು ಪ್ರಸಂಗವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು 10 ವರ್ಷಗಳ ಹಿಂದೆ ಒಬ್ಬ ಪೊಲೀಸ್ ಅಧಿಕಾರಿ ಒಂದು ಇನ್ವಿಟೇಷನ್ ಕಾರ್ಡಲ್ಲಿ ನನ್ನ ಹೆಸರು ಬರೀತಾ ಇದ್ರು. ಆ ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡು ಪೆನ್ ಇಟ್ಕೊಂಡು ನನ್ನ ಮುಖ ನೋಡೋದು, ಪೆನ್ ಕೆಳಗಿಡೋದು 2-3 ಸರಿ ಮಾಡಿದರು. ಆಮೇಲೆ ಕೊನೆಗೂ ಅವ್ರು ಕೇಳಿದರು, ಮಿಸ್ ಅಂತ ಬರೀಲ್ಲ, ಮಿಸಸ್ ಅಂತ ಬರೀಲ್ಲ ಮೇಡಮ್ ಅಂತ. ಏಕೆಂದರೆ ನಾನು ಮಿಸಸ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರ ಅಭಿಪ್ರಾಯ ಆಗಿತ್ತು. ಮೊನ್ನೆ ಕಳೆದ ತಿಂಗಳು ಬೆಂಗಳೂರು ಕ್ಲಬ್ನಲ್ಲಿ ಒಂದು ಸಭೆ ಆದಾಗ ಓದುಗರ ಬಗ್ಗೆ ಅಲ್ಲಿ ಹಾಜರಿದ್ದಂಥವರ ಪೈಕಿ ಒಬ್ಬರು ಮಾತಾಡಲಿಕ್ಕೆ ಅವಕಾಶ ಕೊಡಿ ಹೇಳಿದರು. ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಈ ಥರ ಎಲ್ಲ ಸಮಸ್ಯೆ ಇದೆ, ತಲಾಖ್ ಸಮಸ್ಯೆ ಇದೆ ಅಂತ ಹೇಳಿ ಅವ್ರು ನನಗೆ ಹೇಳ್ತಾರೆ, ನೀವು ಖುದ್ದು ನಿಮಗೆ ಡಿವೋರ್ಸ್ ಆಗಿದೆ, ನೀವು ಅನುಭವ ಹೇಳಿ ಅಂದರು. ನಾನು ಅವ್ರಿಗೆ ಹೇಳಿದೆ, ಯಾರು ಹೇಳಿದ್ರು ನಿಮಗೆ ನನಗೆ ಡಿವೋರ್ಸ್ ಆಗಿದೆ ಅಂತ? ಈ ಸುಳ್ಳು ಮಾತು ನಿಮಗೆ ಎಲ್ಲಿಂದ ಸಿಕ್ತು ಅಂತ ನನಗೆ ಹೇಳಬೇಕು. ನೀವು 51 ವರ್ಷಗಳ ಸುಖಿ ದಾಂಪತ್ಯ ನನ್ನದು. ಆದರೆ ಮಧ್ಯೆ ಜಗಳ ಆಗ್ತಾಯಿತ್ತು, ಆದರೆ ಎಲ್ಲಿಯೂ ಅದು ಡಿವೋರ್ಸ್ವರೆಗೆ ಹೋಗಲಿಲ್ಲ. ಹೀಗೆ ಅಂತ ಹೇಳ್ಬಿಟ್ಟು ಆ ಒಂದು ಅಂಶ ದಿನೇಶ್ ಏನು ಹೇಳಿದ್ರು ಅದು ಸತ್ಯ ನನ್ನ ಬದುಕಿನಲ್ಲೂ. ಮತ್ತು ಅವ್ರು ಹೇಳ್ದಂಗೆ ಈ ಥರದ ಅನೇಕ ವಿಷಯಗಳು ನನ್ನ ಆತ್ಮಕಥೆಯಲ್ಲೂ ಕೂಡ ಬರ್ತಾ ಇದೆ. ಮುಂದೆ ನಿಮ್ಮ ಮೂಲಕ ಸಂವಾದವನ್ನು ಬೆಳೆಸಲಿಕ್ಕೆ ಇಷ್ಟಪಡ್ತೀನಿ ನಾನು.